ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಸಿನಿಮಾ ವಿಶೇಷಕ್ಕೆ ಸ್ವಾಗತ. ಚಿತ್ರರಂಗ ಎನ್ನುವುದು ಒಂದು ಮಾಯಾಲೋಕ. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಕನಸು ಹೊತ್ತು ಬರುತ್ತಾರೆ. ಆದರೆ ಗೆಲ್ಲುವುದು ಮಾತ್ರ ಕೆಲವು ಮಂದಿ. ಅದರಲ್ಲೂ ಯಾವುದೇ ಗಾಡ್ಫಾದರ್ ಇಲ್ಲದೆ ಕೇವಲ ಸೋಷಿಯಲ್ ಮೀಡಿಯಾ ಮತ್ತು ಕಿರುಚಿತ್ರಗಳ ಮೂಲಕ ಬಂದು ಇಡೀ ದಕ್ಷಿಣ ಭಾರತವೇ ತಿರುಗಿ ನೋಡುವಂತೆ ಮಾಡುವುದು ಸಾಮಾನ್ಯ ಮಾತಲ್ಲ. ಇಂದು ನಾವು ಪರಿಚಯಿಸುತ್ತಿರುವುದು ಅಂಥ ಒಬ್ಬ ಧೀಮಂತ ಪ್ರತಿಭೆಯನ್ನು. ಅವರೇ ಪಾಯಲ್ ಚಂಗಪ್ಪ. ಇಂದು ಏಪ್ರಿಲ್ 24. ಪಾಯಲ್ ವೃತ್ತಿಜೀವನದ ಪ್ರಮುಖ ದಿನ. ಏಕೆಂದರೆ ZEE5 OTTಯಲ್ಲಿ ಇವರ ಬಹುನಿರೀಕ್ಷಿತ ಜೆರಾಕ್ಸ್ ವೆಬ್ ಸರಣಿ ಬಿಡುಗಡೆಯಾಗಿದೆ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬಣ್ಣದ ಲೋಕದ ಸ್ಟಾರ್ ಆದ ರೋಚಕ ಕಥೆ ಇಲ್ಲಿದೆ ನೋಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪಾಯಲ್ ಮೂಲತಃ ಕೊಡಗಿನವರು ಎನ್ನುವುದೇ ಒಂದು ವಿಶೇಷ. ಕೊಡಗಿನ ಮಣ್ಣಿಗೂ ಸ್ಯಾಂಡಲ್ವುಡ್ಗೂ ಅವಿನಾಭಾವ ಸಂಬಂಧವಿದೆ. ಗೋಣಿಕೊಪ್ಪದ ಸಮೀಪದ ಹುದಿಕೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಪಾಯಲ್ ಬೆಳೆದದ್ದು ಮಾತ್ರ ರಾಜಧಾನಿ ಬೆಂಗಳೂರಿನಲ್ಲಿ. ಅವರು ಓದಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಮನೆಯಲ್ಲಿ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡುವವರು. ಸಿನಿಮಾ ಹಿನ್ನೆಲೆ ಶೂನ್ಯ. ಆದರೆ ಪಾಯಲ್ ಮನಸ್ಸಿನಲ್ಲಿ ನಟನೆಯ ಕಿಚ್ಚು ಸದಾ ಉರಿಯುತ್ತಿತ್ತು. ಕಾಲೇಜು ದಿನಗಳಲ್ಲಿ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ ಇವರು ಒಂದು ದಿನ ಆಕಸ್ಮಿಕವಾಗಿ ಕಿರುಚಿತ್ರದ ಆಫರ್ ಪಡೆದರು. ಇಂಜಿನಿಯರಿಂಗ್ ಪದವಿ ಕೈಯಲ್ಲಿದ್ದರೂ ಅವರು ಆರಿಸಿಕೊಂಡಿದ್ದು ಮಾತ್ರ ಬಣ್ಣದ ಬದುಕು. ಈ ಧೈರ್ಯವೇ ಇಂದು ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಕಿರುಚಿತ್ರಗಳ ಪಾತ್ರ ಬಹಳ ದೊಡ್ಡದು. ಆದರೆ ಪಾಯಲ್ ಚಂಗಪ್ಪ ಅವರ ಅಮೃತಾಂಜನ್ ಸೃಷ್ಟಿಸಿದ ದಾಖಲೆ ಅಳಿಸಲಾಗದ್ದು. 2020ರ ಕೋವಿಡ್ ಲಾಕ್ಡೌನ್ ಸಮಯ. ಇಡೀ ದೇಶವೇ ಮನೆಯೊಳಗೆ ಬಂಧಿಯಾಗಿತ್ತು. ಆ ಸಮಯದಲ್ಲಿ ಬಿಡುಗಡೆಯಾದ ಈ ಕಿರುಚಿತ್ರ ಜನರಿಗೆ ಮದ್ದು ನೀಡುವಂತೆ ಕೆಲಸ ಮಾಡಿತು. ಪಾಯಲ್ ಅವರ ಸಹಜ ನಟನೆ, ಅವರ ಚಟಪಟ ಮಾತುಗಳು ಕನ್ನಡಿಗರಿಗೆ ಬಹಳ ಹತ್ತಿರವಾಯಿತು. ಕೇವಲ ಕೆಲವೇ ದಿನಗಳಲ್ಲಿ ಈ ಕಿರುಚಿತ್ರ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕಂಡಿತು. ಇಂದು ಇದರ ವೀಕ್ಷಣೆ 2.2 ಕೋಟಿ ದಾಟಿದೆ. ಕನ್ನಡದ ಯಾವುದೇ ಶಾರ್ಟ್ ಫಿಲ್ಮ್ ಇಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದ್ದು ವಿರಳ. ಇದಾದ ನಂತರ ಜುಗ್ಗ ನನ್ ಗಂಡ ಸರಣಿ ಕೂಡ ಸೂಪರ್ ಹಿಟ್ ಆಯಿತು. ತೆಲುಗು ಪ್ರೇಕ್ಷಕರು ಕೂಡ ಇವರ ನಟನೆಗೆ ಮನಸೋತು ಆ ಕಿರುಚಿತ್ರಗಳನ್ನು ಡಬ್ ಮಾಡಿ ವೀಕ್ಷಿಸಿದರು. ಹೀಗೆ ಪಾಯಲ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಹೊರ ರಾಜ್ಯಗಳಲ್ಲೂ ಹೆಸರು ಮಾಡಿದರು. ಈಗ ಪಾಯಲ್ ಚರ್ಚೆಯಲ್ಲಿರುವುದಕ್ಕೆ ಮುಖ್ಯ ಕಾರಣ ಜೆರಾಕ್ಸ್ ವೆಬ್ ಸರಣಿ. ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ಅವರು ಬಹಳ ನಾಜೂಕಾಗಿ ಈ ಸರಣಿಯನ್ನು ರೂಪಿಸಿದ್ದಾರೆ. ಪಾಯಲ್ ಇಲ್ಲಿ ಸೂಜಿ ಎಂಬ ಹೆಸರಿನ ಹಳ್ಳಿ ಹುಡುಗಿ. ಇದುವರೆಗೂ ನಾವು ಪಾಯಲ್ ಅವರನ್ನು ಮಾಡರ್ನ್ ಡ್ರೆಸ್ನಲ್ಲಿ ಚುರುಕಾದ ಸಿಟಿ ಹುಡುಗಿಯಾಗಿ ನೋಡಿದ್ದೆವು. ಆದರೆ ಜೆರಾಕ್ಸ್ನಲ್ಲಿ ಅವರು ಸಂಪೂರ್ಣ ಬದಲಾಗಿದ್ದಾರೆ. ಲಂಗಾದಾವಣಿ ತೊಟ್ಟು ಮುಗ್ಧ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶ ಮಾಡಿದ್ದಾರೆ. ಪ್ರಕಾಶ ಎಂಬ ಯುವಕನ ಮೇಲೆ ಸೂಜಿಗೆ ಪ್ರೀತಿ. ಆದರೆ ಯಾವುದೋ ಒಂದು ಸಂಕಷ್ಟದಲ್ಲಿ ಅವಳು ಸಿಲುಕಿಕೊಳ್ಳುತ್ತಾಳೆ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಲ್ಲಿ ಪಾಯಲ್ ನಟನೆಗೆ 10ಕ್ಕೆ 10 ಅಂಕ ನೀಡಬಹುದು. ದೊಡ್ಡ ಪರದೆ ಇರಲಿ ಅಥವಾ ಚಿಕ್ಕ ಪರದೆ ಇರಲಿ, ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ಎಂಬ ಪಾಯಲ್ ಮಾತು ಇಲ್ಲಿ ನಿಜವಾಗಿದೆ. ಒಬ್ಬ ನಟಿಯಾಗಿ ಪಾಯಲ್ ಅವರ ಜರ್ನಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಕಿರುಚಿತ್ರಗಳ ಯಶಸ್ಸಿನ ನಂತರ ಅವರಿಗೆ ಸಾಲು ಸಾಲು ಆಫರ್ಗಳು ಬಂದವು. ಆದರೆ ಪಾಯಲ್ ಎಲ್ಲವನ್ನೂ ಒಪ್ಪಿಕೊಳ್ಳಲಿಲ್ಲ. ಯಾಕೆ ಗೊತ್ತಾ? ಇಂದಿನ ಕಾಲದಲ್ಲಿ ಫೇಮ್ ಪಡೆಯಲು ಬೋಲ್ಡ್ ದೃಶ್ಯಗಳಲ್ಲಿ ನಟಿಸುವುದು ಅನಿವಾರ್ಯ ಎಂಬಂತಾಗಿದೆ. ಆದರೆ ಪಾಯಲ್ ಅದನ್ನು ಕಠಿಣವಾಗಿ ತಿರಸ್ಕರಿಸಿದರು. ನನಗೆ ಸಿನಿಮಾ ಎಂದರೆ ಭಕ್ತಿ. ಅತಿಯಾದ ಬೋಲ್ಡ್ ಸೀನ್ ಮಾಡಲು ನನಗೆ ಇಷ್ಟವಿಲ್ಲ ಎಂದು ಅವರು ನೇರವಾಗಿಯೇ ಹೇಳಿದರು. ಈ ಒಂದು ನಿರ್ಧಾರದಿಂದ ಅವರಿಗೆ ಕೆಲವು ಸಿನಿಮಾಗಳು ತಪ್ಪಿ ಹೋಗಿರಬಹುದು. ಆದರೆ ಅವರ ವ್ಯಕ್ತಿತ್ವಕ್ಕೆ ಗೌರವ ತಂದುಕೊಟ್ಟಿದೆ. ಈಗಾಗಲೇ ಅವರು ಡಾರ್ಲಿಂಗ್ ಕೃಷ್ಣ ಅವರ ಬ್ರ್ಯಾಕ್ ಚಿತ್ರದಲ್ಲಿ ನಟಿಸಿದ್ದಾರೆ. ತೆಲುಗಿನಲ್ಲಿ ಮಯೂಖಾ ಚಿತ್ರದ ಕೆಲಸ ಮುಗಿದಿದೆ. ಕನ್ನಡದ ಮುದ್ದುಗುಮ್ಮ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಮಿಂಚಲು ಸಜ್ಜಾಗಿದ್ದಾರೆ. ಕಿರುಚಿತ್ರದಿಂದ ಬೆಳ್ಳಿ ಪರದೆಗೆ ಬರುವುದು ಸುಲಭವಲ್ಲ. ಅದಕ್ಕೆ ಛಲ ಬೇಕು. ಪಾಯಲ್ ಚಂಗಪ್ಪ ಅವರಲ್ಲಿ ಆ ಛಲ ಎದ್ದು ಕಾಣುತ್ತಿದೆ. ಅವರು ಇಂದಿನ ಯುವ ಪ್ರತಿಭೆಗಳಿಗೆ ಒಂದು ಮಾದರಿ. ಯಾವುದೇ ಹಿನ್ನೆಲೆ ಇಲ್ಲದಿದ್ದರೂ ಕೇವಲ ಕಲೆಯ ಮೂಲಕ ಹೇಗೆ ಸಾಮ್ರಾಜ್ಯ ಕಟ್ಟಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. ZEE5ನಲ್ಲಿ ಬಿಡುಗಡೆಯಾಗಿರುವ ಇವರ ಜೆರಾಕ್ಸ್ ಸರಣಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ. ಇವರು ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದ ಸ್ಟಾರ್ ಆಗಲಿ ಎನ್ನುವುದು ದ ನ್ಯೂಸ್ ವೇರ್ ತಂಡದ ಆಶಯ. ನಿಮಗೂ ಪಾಯಲ್ ಚಂಗಪ್ಪ ಅವರ ನಟನೆಯಲ್ಲಿ ಯಾವ ಸಿನಿಮಾ ಅಥವಾ ಕಿರುಚಿತ್ರ ಇಷ್ಟ? ಜೆರಾಕ್ಸ್ ವೆಬ್ ಸರಣಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಸಿನಿಮಾ ಲೋಕದ ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ವಂದನೆಗಳು.